ನಮ್ಮ ಹೀರೋನ ಲೈಫ್ ಸುಮಾರಾಗಿ ನಡೀತಾ ಇರುತ್ತೆ, ದುಡ್ಡಿಗಾಗಿ ಪರದಾಡ್ತಾ ಇರ್ತಾನೆ. ಆದ್ರೆ ಒಂದು ದಿನ ಗೊತ್ತಾಗುತ್ತೆ ನಮ್ಮ ಹೀರೋನ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ ಅಂತ. ಈ ಕೋಟ್ಯಾಂತರ ರೂಪಾಯಿ ಆಸ್ತಿ ನಮ್ಮ ಹೀರೋಗೆ ಹೇಗ್ ಸಿಕ್ತು? ಆ ಒಂದು ಆಸ್ತಿನ ಉಪಯೋಗಿಸ್ಕೊಂಡು ತನ್ನ ಜೀವನನ ಬದಲಾಯಿಸ್ಕೋತಾನೋ ಅಥವಾ ಇನ್ನೂ ಹಾಳು ಮಾಡ್ಕೋತಾನ ಅಂತ ಇವತ್ತು ನಾವು ಈ ಮೂವಿ ನೋಡೋಣ. ಅಂದಾಗೆ ಈ ಮೂವಿ ಹೆಸರು ದಿ ರಿಲ್ಯೂಕ್ಟೆಂಟ್ ರಾಯಲ್ ಅಂತ. ಮತ್ತೆ ಹಾಗೆ ರೀಸೆಂಟ್ ಆಗಿ ನಾನು ಟ್ರೆಜರ್ ಪ್ಲಾನೆಟ್ ಅಂತ ಒಂದು ಮೂವಿನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ಇನ್ನೂ ಯಾರಾದ್ರೂ ಈ ಮೂವಿ ನೋಡಿಲ್ಲ ಅಂದ್ರೆ ಎಂಡ್ ಸ್ಕ್ರೀನ್ ಬರುತ್ತೆ, ಹೋಗಿ ನೋಡಿ. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ನ ಮಾಡಿ. ಸರಿ, ಕತೆ ಒಳಗಡೆ ಹೋಗೋಣ ಬನ್ನಿ. ಮೂವಿ ಓಪನಿಂಗ್ ಸೀನ್ ನಲ್ಲಿ ನಾವು ನಮ್ಮ ಹೀರೋನ ನೋಡ್ತೀವಿ. ಇವನ ಹೆಸರು ಜಾನಿ ಅಂತ. ಜಾನಿ ಆಕ್ಚುಲಿ ಒಂದು ಕಾರ್ ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಅವಾಗ ಜಾನಿನ ಗರ್ಲ್ ಫ್ರೆಂಡ್ ಬೆತ್ ಇವನ ಹತ್ರ ಬಂದ್ಬಿಟ್ಟು ಒಂದು ಶಾಕಿಂಗ್ ವಿಷಯನ ಹೇಳ್ತಾರೆ, ನಾನು ನಿನ್ ಜೊತೆ ಬ್ರೇಕಪ್ ಮಾಡ್ಕೋತಾ ಇದ್ದೀನಿ ಅಂತ. ಆಕ್ಚುಲಿ ಬೆತ್ಗೆ ಮದ್ವೆ ಆಗ್ಬಿಟ್ಟು ಒಂದು ಒಳ್ಳೆ ಲೈಫ್ ನ ಲೀಡ್ ಮಾಡ್ಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಜಾನಿ ಮದ್ವೆ ಆಗ್ಬೇಕು ಅಂದ್ರೆ ತುಂಬಾ ಹೆದರ್ಕೋತಾನೆ. ಯಾಕೆಂದ್ರೆ ಚಿಕ್ಕ ವಯಸ್ಸಿಂದ ಇವ್ರ ತಾಯಿನೇ ಇವನ್ನ ನೋಡ್ಕೊಂಡಿರ್ತಾರೆ, ತಂದೆ ಚಿಕ್ಕ ವಯಸ್ಸಲ್ಲಿ ಬಿಟ್ಟು ಹೋಗ್ಬಿಟ್ಟಿರ್ತಾನೆ. ಹೀಗಾಗಿ ನನ್ ಲೈಫ್ ಏನಾದ್ರು ಅದೇ ರೀತಿ ಆಗ್ಬಿಡುತ್ತಾ ಅನ್ಬಿಟ್ಟು ಇವನು ಮದ್ವೆ ಆಗೋದಕ್ಕೆ ತುಂಬಾ ಹೆದರ್ಕೋತಾ ಇರ್ತಾನೆ. ಆದ್ರೆ ಬೆದ್ಕೆ ಇನ್ನೂ ಕಾಯಕ್ಕಾಗ್ದಲೆ ನೀನು ನಿನ್ ಜೀವನ ನೋಡ್ಕೊಂಡು ಹೊರಟೋಗ್ಬಿಡು, ನಾನು ನನ್ನ ಜೀವನ ನೋಡ್ಕೊಂಡು ನನ್ನ ಇಷ್ಟ ಬಂದಿರ ಜೊತೆ ಮದ್ವೆ ಆಗಿ ಹ್ಯಾಪಿ ಆಗಿರ್ತೀನಿ ಅಂತ ಹೊರಟೋಗ್ತಾ ಇರ್ತಾಳೆ. ಆಕ್ಚುಲಿ ಇವಳು ಇವನ ಹತ್ರ ಬ್ರೇಕಪ್ ಮಾಡ್ಕೊಂಡಿರೋದೇ ಇನ್ನೊಂದು ವಿಷಯಕ್ಕಾಗಿ. ನಮ್ಮ ಹೀರೋ ಹತ್ರ ದುಡ್ಡಿರೋದಿಲ್ಲ, ಇವನನ್ನ ಹೇಗೆ ಸಾಕ್ತಾನೆ ಅನ್ನೋದು ವಿಷಯ ಒಂದು ತಲೆಯಲ್ಲಿ ಇವಳಿಗೆ ಕೂತ್ಕೊಂಡಿರುತ್ತೆ. ಹೀಗಾಗಿ ಒಳ್ಳೆ ಚಾನ್ಸ್ ಸಿಕ್ತು ಅಂದ್ಬಿಟ್ಟು ಬ್ರೇಕಪ್ ಮಾಡ್ಕೊಂಡು ಹೊರಟೋಗ್ಬಿಡ್ತಾಳೆ. ಇದರಿಂದ ಜಾನಿಗೂ ಕೂಡ ತುಂಬಾ ಬೇಜಾರಾಗುತ್ತೆ. ಬಟ್ ಆದ್ರೆ ಅವನು ಅಷ್ಟೊಂದು ಬೇಜಾರು ಮಾಡ್ಕೊಳ್ಳೋದ, ಇವಳು ಹೋದ್ರೆ ಹೋಗ್ಲಿ ಬಿಡು, ನಂಗೆ ನಮ್ಮ ತಾಯಿನ ಚೆನ್ನಾಗಿ ನೋಡ್ಕೊಬೇಕು ಅನ್ನೋ ಒಂದು ಆಸೆ ನನಗಿದೆ ಅನ್ಬಿಟ್ಟು ಅವ್ನ ಪಾಡಿಗೆ ಅವ್ನು ಸುಮ್ಮನೆ ಆಗ್ಬಿಡ್ತಾನೆ. ಆದ್ರೂ ಕೂಡ ಅವ್ನು ಲವರ್ ಬಿಟ್ಟೋಗಿರೋದ್ರಿಂದ ಬೇಜಾರಾಗಿರ್ತಾನಲ್ಲ, ಹೀಗಾಗಿ ಬಾರ್ಗೆ ಬಂದ್ಬಿಟ್ಟು ತನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಇದ್ರ ಬಗ್ಗೆ ಮಾತಾಡ್ಕೋತಾ ಹಾಗೆ ಆ ಬಾರಲ್ಲಿ ಒಂದು ಸಾಂಗ್ ನ ಹಾಡ್ತಾ ಇರ್ತಾನೆ. ಹೀಗೆ ಸಾಂಗ್ ನ ಹಾಡ್ತಾ ಇರ್ಬೇಕಾದ್ರೆ ಅದೇ ಒಂದು ಬಾರ್ ಒಳಗಡೆ ಒಂದು ಲೇಡಿ ಬರ್ತಾಳೆ. ಇವಳ ಹೆಸರು ಪ್ರೂಡೆನ್ಸ್ ಅಂತ. ಜಾನಿ ಹಾಡ್ನೆಲ್ಲ ಮುಗಿಸಾದ್ಮೇಲೆ ಈ ಪ್ರೂಡೆನ್ಸ್ ಅವನ ಹತ್ರ ಹೋಗ್ತಾಳೆ. ಹೋಗ್ಬಿಟ್ಟು ನನ್ನ ಹೆಸರು ಪ್ರೂಡೆನ್ಸ್ ಅಂತ, ನಾನು ಇಂಗ್ಲೆಂಡ್ ಇಂದ ಬಂದಿದ್ದೀನಿ. ಇಂಗ್ಲೆಂಡ್ ಅಲ್ಲಿ ನಾನು ಡ್ಯೂಕ್ ಆಫ್ ಗ್ಲಾಸ್ವಿಕ್ ಅನ್ನೋ ಒಂದು ರಾಜ ಮನೆತನದಲ್ಲಿ ಒಂದು ಅಡ್ವೈಸರ್ ಆಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಹಾಗೆ ನಿನ್ನನ್ನು ಕೂಡ ನಾನು ಅಲ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು ಒಂದು ಫ್ಲೈಟ್ ಟಿಕೆಟ್ ನು ಕೂಡ ತಗೊಂಡ್ ಬಂದಿದ್ದೀನಿ ಅಂತ. ಆದ್ರೆ ಜಾನಿಗೆ ಇದು ಅರ್ಥ ಆಗ್ತಾ ಇರೋದಿಲ್ಲ. ಇದನ್ನೆಲ್ಲ ನೀವ್ ಯಾಕೆ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ, ಯಾಕೆಂದ್ರೆ ಡ್ಯೂಕ್ ಆಫ್ ಗ್ಲಾಸ್ವಿಕ್ ನ ಓನರು ನಿಮ್ಮ ತಂದೆ ವಿಲಿಯಮ್, ಹೀಗಾಗಿ ನಿಮ್ಮ ತಂದೆ ನಿನ್ನನ್ನ ಕರ್ಕೊಂಡ್ ಬರೋದಕ್ಕೆ ಹೇಳಿದ್ದಾರೆ ಅಂತ. ಇದನ್ನ ಕೇಳಿ ಇವ್ನಿಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಚಿಕ್ಕ ವಯಸ್ಸಲ್ಲಿ ನನ್ನ ತಾಯಿನ ಬಿಟ್ಟೋಗಿರುವಂತ ವ್ಯಕ್ತಿನ ನಾನ್ ನೋಡೋಕೆ ಹೋಗ್ಬೇಕಾ ಅಂತ ಇವಳಿಗೆ ಚೆನ್ನಾಗೆ ಬೈತಾನೆ. ಹಾಗೆ ಆ ವ್ಯಕ್ತಿಗೂ ಕೂಡ ಬೈತಾನೆ, ನನ್ನನ್ನು ಅನಾಥನಾಗಿ ಮಾಡಿ ಹೋಗಿರೋಂತ ವ್ಯಕ್ತಿ ಮುಖ ನೋಡೋದಕ್ಕೆ ನಾನು ಯಾವತ್ತೂ ಕೂಡ ಬರೋದಿಲ್ಲ ಅನ್ಬಿಟ್ಟು ಹಾಗೆ ಅವಳನ್ನ ಬೈದು ಕಳಿಸ್ಬಿಡ್ತಾನೆ. ಆದ್ರೆ ಆ ಪ್ರೂಡೆನ್ಸ್ ಆ ಒಂದು ಫ್ಲೈಟ್ ಟಿಕೆಟ್ ನ ಅವನ ಹತ್ರನೇ ಕೊಟ್ಬಿಟ್ಟು, ನಿನ್ನ ಮನ್ಸು ಏನಾದ್ರೂ ಬದಲಾದ್ರೆ ನೀನ್ ಖಂಡಿತ ಅಲ್ಲಿಗೆ ಬಾ ಅನ್ಬಿಟ್ಟು ಹೇಳಿ ಬರ್ತಾಳೆ. ಹೀಗಾಗಿ ನಾಳೆ ಬೆಳಗ್ಗೆ ಆಗ್ತಿದ್ದಂಗೆನೆ ಇವ್ರ ತಾಯಿ ಡಾಟಿ ಹತ್ರ ಹೋಗ್ಬಿಟ್ಟು ಈ ವಿಷಯದ ಬಗ್ಗೆ ಮಾತಾಡ್ತಾನೆ. ನಿನ್ನೆ ಲೇಡಿ ಬಂದ್ಬಿಟ್ಟು ನಮ್ಮ ತಂದೆ ಬಗ್ಗೆ ಹೇಳ್ತಿದ್ಲು, ಅದೆಲ್ಲ ನಿಜಾನ ಅಂತ. ಇದರಿಂದ ಡಾಟಿನೂ ಕೂಡ ಇವನ್ಗೆ ಎಲ್ಲ ವಿಷಯನೂ ಕೂಡ ಗೊತ್ತಾಗೋಗ್ಬಿಟ್ಟಿದೆ. ಇನ್ನ ನಾನು ಮುಚ್ಚಿಟ್ರೆ ಸರಿ ಹೋಗೋದಿಲ್ಲ ಅನ್ಬಿಟ್ಟು ಪ್ರತಿಯೊಂದು ವಿಷಯನೂ ಕೂಡ ಹೇಳ್ತಾಳೆ. ಯಾವಾಗ ಈ ಡಾಟಿ ಹಾಗೆ ಇವನ ಹಸ್ಬೆಂಡ್ ವಿಲಿಯಮ್ ಎಂಗೇಜ್ ಅಲ್ಲಿ ಇರ್ತಾರೋ ಇವರಿಬ್ರು ಕೂಡ ಲವ್ ಮಾಡ್ತಾ ಇರ್ತಾರೆ. ಆದ್ರೆ ವಿಲಿಯಮ್ ತುಂಬಾನೇ ಶ್ರೀಮಂತ ವ್ಯಕ್ತಿಯ ಮಗ ಆಗಿರ್ತಾನೆ. ಆದ್ರೆ ಡಾಟಿ ಮಿಡಲ್ ಕ್ಲಾಸ್ ಆಗಿರೋದ್ರಿಂದ ಇವರಿಬ್ರು ಮದ್ವೆಗೆ ಒಪ್ಕೋತಾ ಇರೋದಿಲ್ಲ. ಇದರಿಂದ ಇವರಿಬ್ರು ಓಡೋಗ್ಬಿಟ್ಟು ಮದ್ವೆ ಆಗೋಣ ಅಂತ ಡಿಸೈಡ್ ಮಾಡ್ಕೊಂಡು ಓಡೋಗ್ತಾರೆ. ವಿಲಿಯಂ ಕೂಡ ಇವಳಿಗೆ ಪ್ರಾಮಿಸ್ ಮಾಡ್ತಾ ನಾನು ನಿನ್ನ ಮದ್ವೆ ಆಗೋದು ಅಂತ ಮದ್ವೆ ಡೇಟ್ ಎಲ್ಲ ಫಿಕ್ಸ್ ಮಾಡಿರ್ತಾನೆ. ಆದ್ರೆ ಯಾಕಾಗುತ್ತಿಲ್ಲ, ಮತ್ತೆ ವಿಲಿಯಂ ತನ್ನ ಮನೆತನಕ್ಕೆ ಮತ್ತೆ ವಾಪಸ್ಸು ಬಂದ್ಬಿಡ್ತಾನೆ, ಡಾಟಿನ ಅಲ್ಲೇ ಬಿಟ್ಬಿಟ್ಟು. ಅದಾದ್ಮೇಲೆ ಯಾವತ್ತೂ ಕೂಡ ವಾಪಸ್ಸು ವಿಲಿಯಂ ಡಾಟಿ ಹತ್ರ ಬಂದಿರೋದಿಲ್ಲ. ಡಾಟಿಗೆ ಸ್ವಲ್ಪ ದಿನ ಆದ್ಮೇಲೆ ಗೊತ್ತಾಗುತ್ತೆ ಅವಳು ಪ್ರೆಗ್ನೆಂಟ್ ಅಂತ. ಈ ವಿಷಯನ ವಿಲಿಯಂಗೆ ತಿಳಿಸ್ಬೇಕು ಅಂದ್ಬಿಟ್ಟು ತುಂಬಾ ಲೆಟರ್ಸ್ನೆಲ್ಲ ಕಳ್ಸಿರ್ತಾಳೆ. ಆದ್ರೆ ಯಾವುದಕ್ಕೂ ಕೂಡ ರಿಪ್ಲೈ ಬಂದಿರೋದಿಲ್ಲ. ಇದರಿಂದ ಇವಳಿಗೆ ಅರ್ಥ ಆಗೋಗ್ಬಿಟ್ಟಿರುತ್ತೆ, ವಿಲಿಯಂ ಇನ್ನ ನನ್ನ ಲೈಫಲ್ಲಿ ಬರೋದಿಲ್ಲ, ಅವನ್ಗೆ ಕಾಯೋದ್ರಲ್ಲಿ ಅರ್ಥ ಇಲ್ಲ, ಈ ಮಗುನ ನಾನೇ ಸಾಕ್ತೀನಿ ಅಂತ ಡಿಸೈಡ್ ಮಾಡ್ಕೊಂಡು ಆಸ್ ಅ ಸಿಂಗಲ್ ಪೇರೆಂಟ್ ಆಗಿ ಇವಳು ಜಾನಿನ ಸಾಕಿರ್ತಾಳೆ. ಇದರಿಂದ ಜಾನಿ ಹತ್ರ ಒಂದೇ ಒಂದು ಸಲ ಹೋಗಿ ನಿನ್ನ ತಂದೆನ ಮೀಟ್ ಮಾಡು, ನೀನು ಹುಟ್ಟಾಗಿಂದನೂ ಕೂಡ ಅವರು ನಿನ್ನನ್ನ ನೋಡೇ ಇಲ್ಲ, ಇವಾಗಾದ್ರೂ ಒಂದೇ ಒಂದು ಸಲ ಆದ್ರೂ ಅವರ ಮಗುನ ಕಣ್ತುಂಬ ನೋಡ್ಕೊಳ್ಳಿ, ನಿನ್ಗೋಸ್ಕರ ಅಲ್ಲ ಅಂದ್ರೂ ಕೂಡ ನನ್ಗೋಸ್ಕರ ಒಂದೇ ಸಲ ಹೋಗ್ಬಿಟ್ಟು ಅಂತ ರಿಕ್ವೆಸ್ಟ್ ಮಾಡ್ಕೋತಾಳೆ. ಹೀಗಾಗಿ ಇವನ್ಗೋಸ್ಕರ ಅಲ್ಲ ಅಂದ್ರೂ ಕೂಡ ಇವ್ರ ತಾಯಿಗೋಸ್ಕರ ಹೋಗ್ಬಿಟ್ಟು ಬರ್ತೀನಿ ಅನ್ಬಿಟ್ಟು ಇವನು ಇಂಗ್ಲೆಂಡ್ಗೆ ಬರ್ತಾನೆ. ಇಂಗ್ಲೆಂಡ್ಗೆ ಬಂದ್ಬಿಟ್ಟು ಡ್ಯೂಕ್ ಆಫ್ ಗ್ಲಾಸ್ವಿಕ್ ನ ಒಂದು ಪ್ಯಾಲೇಸ್ ಹತ್ರ ಬರ್ತಾನೆ. ಆ ಪ್ಯಾಲೇಸ್ ನೋಡೋದಕ್ಕೆ ತುಂಬಾನೇ ದೊಡ್ಡದಾಗಿರುತ್ತೆ. ಒಳಗಡೆ ಹೋದಾಗ ಪ್ರೂಡೆನ್ಸ್ ಸಿಗ್ತಾಳೆ. ಪ್ರೂಡೆನ್ಸ್ಗೆ ಇವನ್ನ ನೋಡಿ ತುಂಬಾನೇ ಖುಷಿ ಆಗ್ಬಿಡುತ್ತೆ. ಹಾಗೆ ಪ್ಯಾಲೇಸ್ ನೆಲ್ಲ ಒಂದು ಟೂರ್ ಮಾಡಿಸ್ತಾ ಸ್ಟಡಿ ರೂಮ್ಗೆ ಕರ್ಕೊಂಡ್ ಬರ್ತಾಳೆ. ಇಲ್ಲೇ ಇರು, ನಾನು ವಿಲಿಯಂನ ಕಳಿಸ್ತೀನಿ ಅನ್ಬಿಟ್ಟು. ಅದೇ ರೀತಿ ಅವನು ಕೂಡ ವೇಟ್ ಮಾಡ್ತಾ ಇರ್ತಾನೆ. ಅಲ್ಲಿಗೆ ಇವನ್ ತಂದೆನೂ ಕೂಡ ಬರ್ತಾನೆ. ಇವ್ರ ತಂದೆನ ನೋಡಿ
ಇವನ್ಗೆ ತುಂಬಾನೇ ಆಶ್ಚರ್ಯ ಆಗ್ತಾ ಇರುತ್ತೆ. ಆದ್ರೆ ಯಾವತ್ತೂ ಕೂಡ ನೋಡಿರೋದಿಲ್ವಲ್ಲ ಇವನು, ಹೀಗಾಗಿ ಅದೇ ರೀತಿ ವಿಲಿಯಂಗೂ ಕೂಡ ತನ್ನ ಮಗುನ ನೋಡಿ ತುಂಬಾನೇ ಖುಷಿ ಆಗ್ತಾ ಇರುತ್ತೆ. ಆ ಖುಷಿಯಲ್ಲಿ ಅವನ್ಗೆ ಏನ್ ಮಾತಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇರೋದಿಲ್ಲ. ಇಬ್ರು ಕೂಡ ಒಬ್ರಿಗೊಬ್ರು ನೋಡಿ ತುಂಬಾನೇ ಶಾಕಿಂಗ್ ಆಗಿರ್ತಾರೆ. ಆದ್ರೆ ವಿಲಿಯಂ ಏನು ಇವನ್ನ ಇಲ್ಲಿಗೆ ಕರೆದಿರೋದಿಲ್ಲ, ಆಕ್ಚುಲಿ ಪ್ರೂಡೆನ್ಸ್ ಇದನ್ನೆಲ್ಲ ಮಾಡಿರ್ತಾಳೆ. ಹೀಗಾಗಿ ವಿಲಿಯಮು ಏನ್ ಇಲ್ಲಿವರೆಗೂ ಬಂದಿದ್ಯಾ, ಏನಾದ್ರೂ ದುಡ್ಡು ಬೇಕಾಗಿತ್ತಂತ ಕೇಳ್ಬಿಡ್ತಾನೆ. ಇದರಿಂದ ಇವನ್ಗೆ ಕೋಪ ಬಂದ್ಬಿಡುತ್ತೆ. ಈ ಯಪ್ಪ ನನ್ನ ನೋಡಿಲ್ಲ ಅಂತ ನಾನ್ ಇಲ್ಲಿವರೆಗೂ ಬಂದ್ರೆ ಇವನ್ ದುಡ್ಡು ಬೇಕಂತ ನನ್ನನ್ನೇ ಕೇಳ್ತಾ ಇದ್ದಾನೆ ಅನ್ಬಿಟ್ಟು ಅವ್ರ ತಂದೆ ಮೇಲೆ ಕೋಪ ಬಂದ್ಬಿಡುತ್ತೆ. ಇದರಿಂದ ವಿಲಿಯಂ ಕೂಡ ಇವ್ರ ತಾಯಿ ಬಗ್ಗೆ ಕೇಳ್ತಾನೆ, ಅಂದ್ರೆ ಡಾಟಿ ಬಗ್ಗೆ ಕೇಳ್ತಾನೆ, ನಿನ್ನ ತಾಯಿ ಹೇಗಿದ್ದಾರೆ ಅಂತ. ಅದಕ್ಕೆ ಜಾನಿನು ಕೂಡ ಚೆನ್ನಾಗಿ ಇರ್ತಾರಪ್ಪ, ನೀನ್ ಬಿಟ್ಟೋಗಿದ್ದೆಲ್ಲ ಮಧ್ಯದಲ್ಲೇ. ಅವರು ಸಿಂಗರ್ ಆಗೋ ಅನ್ನೋ ಒಂದು ಆಸೆನೆ ಬಿಟ್ಬಿಟ್ಟು ನನ್ನ ಬೆಳೆಸ್ಬೇಕು ಅಂದ್ಬಿಟ್ಟು ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊಂಡು ನಮ್ಮನ್ನ ಸಾಕಿದ್ದಾರೆ. ಒಂದ್ ದಿವಸನಾದ್ರೂ ನೀನ್ ಅವ್ರನ್ನ ನೋಡೋದಕ್ಕೆ ಬಂದ್ಯಾ, ನೀನ್ ನಿಜವಾಗ್ಲೂ ನನ್ನ ತಾಯಿ ಮೇಲೆ ನಿನ್ಗೆ ಪ್ರೀತಿ ಇದೆಯಾ ಅಂತ ಅವನ್ಗೆ ತುಂಬಾನೇ ಹರ್ಟ್ ಆಗೋ ರೀತಿ ಮಾತಾಡ್ತಾ ಇರ್ತಾನೆ. ಹಾಗೆ ನಾನು ಇಲ್ಲಿವರೆಗೂ ಬಂದಿದ್ದ ಕೆಲಸ ಮುಗೀತು, ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ ಅಂತ ಹೋಗ್ತಾ ಇರ್ತಾನೆ. ಇವನ್ನ ಪ್ರೂಡೆನ್ಸ್ ತಡೆಯೋದಕ್ಕೆ ಟ್ರೈ ಮಾಡ್ತಾಳೆ. ನೀನೊಬ್ಬ ರಾಜವಂಶದ ಮಗ, ನೀನ್ ಇನ್ಮೇಲೆ ಇಲ್ಲೇ ಇರಬೇಕು, ಈ ಜಾಗನೆಲ್ಲ ನೀನೇ ನೋಡ್ಕೊಬೇಕು ಅಂತ. ಆದ್ರೆ ಇದು ಇವನ್ಗೆ ಇಷ್ಟ ಇಲ್ದಲೆ ನಾಳೆನೆ ನಾನು ಅಮೆರಿಕಾಗೆ ವಾಪಸ್ ಹೋಗ್ತಾ ಇದ್ದೀನಿ, ಅಲ್ಲಿವರೆಗೂ ಇಲ್ಲೇ ಯಾವ್ದಾರು ಹೋಟೆಲ್ ಅಲ್ಲಿ ಇರ್ತೀನಿ, ಇಲ್ಲಿ ಮಾತ್ರ ಇರೋದಿಲ್ಲ ಅನ್ಬಿಟ್ಟು ಅಲ್ಲಿಂದ ಹೋಗ್ತಾ ಇರ್ತಾನೆ. ಹೋಗ್ತಿರ್ಬೇಕಾದ್ರೆ ಅಲ್ಲೇ ಇದ್ದಂತ ಒಂದು ಗ್ಯಾರೇಜ್ ಒಳಗಡೆ ಒಂದು ಹಳೆ ಕಾರ್ನ ನೋಡ್ತಾನೆ. ಆ ಕಾರ್ನ ನೋಡಿದ ತಕ್ಷಣ ಇವನ್ಗೆ ತುಂಬಾನೇ ಇಷ್ಟ ಆಗ್ಬಿಟ್ಟಿರುತ್ತೆ. ಆದ್ರೆ ಅದು ಕೆಟ್ಟು ನಿಂತಿರುತ್ತೆ. ಸೀದಾ ಬಂದ್ಬಿಟ್ಟು ಒಂದು ಹೋಟೆಲ್ ಅಲ್ಲಿ ಕೂತಿರ್ತಾನೆ. ಆದ್ರೆ ಇವನ್ನ ಹುಡಿಕೊಂಡು ಮತ್ತೆ ಪ್ರೂಡೆನ್ಸ್ ಇವನ ಹತ್ರನೇ ಬರ್ತಾಳೆ. ಬಂದ್ಬಿಟ್ಟು ನೋಡು, ವಿಲಿಯಂನ ಒಂದು ಆಸೆ, ನೀನು ಒಂದು ವಾರ ಅದೇ ಒಂದು ಮನೇಲೆ ಇರಬೇಕು, ಆ ಪ್ಯಾಲೇಸ್ ಅಲ್ಲೇ ನೀನು ಇರಬೇಕು ಅಂತ ಹೇಳ್ತಾಳೆ. ಆದ್ರೆ ನಮ್ ಹೀರೋಗೆ ಇದು ಇಷ್ಟ ಇರೋದಿಲ್ಲ. ಹೀಗಾಗಿ ಪ್ರೂಡೆನ್ಸ್ ನಾವ್ ಇಬ್ರು ಕೂಡ ಒಂದು ಡಾಟ್ ಗೇಮ್ ನ ಆಡೋಣ, ನಾನ್ ವಿನ್ ಆದ್ರೆ ನೀನು ಒಂದ್ ವಾರ ಆ ಪ್ಯಾಲೇಸ್ ಅಲ್ಲಿ ಇರಬೇಕು, ಅಕಸ್ಮಾತ್ ನೀನ್ ವಿನ್ ಆದ್ರೆ ನೀನ್ ಆರಾಮಾಗಿ ನೀನು ಅಮೆರಿಕಾಗೆ ಹೋಗು, ನಾನು ಇನ್ನು ತಡೆಯೋದಿಲ್ಲ ಅಂತ ಹೇಳ್ತಾಳೆ. ಇದರಿಂದ ನಮ್ಮ ಹೀರೋನು ಕೂಡ ಈ ಹುಡುಗಿನ ಸಿಂಪಲ್ ಆಗಿ ಸೋಲಿಸ್ಬಿಡ್ತೀನಿ ಅನ್ಬಿಟ್ಟು ಆ ಒಂದು ಡಾಟ್ ಗೇಮ್ ನ ಆಡ್ತಾರೆ. ಆದ್ರೆ ಪ್ರೂಡೆನ್ಸ್ ಆ ಒಂದು ಗೇಮ್ ಅಲ್ಲಿ ಸೂಪರ್ ಆಗಿ ವಿನ್ ಆಗ್ಬಿಡ್ತಾಳೆ. ಅದಾದ್ಮೇಲೆ ನಮ್ಮ ಹೀರೋ ಗೊತ್ತಾಗ್ಬಿಡುತ್ತೆ ಇವಳು ಈ ಆಟದಲ್ಲಿ ಪ್ರೊಫೆಷನಲ್ ಪ್ಲೇಯರ್ ಅಂತ. ಈಗ ನಾನ್ ಸೋತಿರೋದ್ರಿಂದ ಇವಳು ಹೇಳೋ ಹಾಗೆ ನಾನ್ ಮಾಡ್ಬೇಕು ಅನ್ಬಿಟ್ಟು ಮತ್ತೆ ಅದೇ ಒಂದು ಪ್ಯಾಲೇಸ್ ಗೆ ಬರ್ತಾನೆ ಸ್ಟೇ ಆಗೋದಕ್ಕೆ ಅಂತ. ಪ್ರೂಡೆನ್ಸ್ ಕೂಡ ಅವನ್ಗೆ ಅಂತ ಒಂದು ರೂಮ್ ನ ಕೊಟ್ಬಿಟ್ಟು ಬಂದ್ಬಿಡ್ತಾಳೆ. ಇದಾದ್ಮೇಲೆ ಪ್ರೂಡೆನ್ಸ್ ಕೂಡ ಜಾನಿ ಹಾಗೆ ಅವ್ರ ತಾಯಿ ಡಾಟಿ ಫೋಟೋಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗಿರುತ್ತಲ್ಲ ಅದನ್ನೆಲ್ಲನೂ ಕೂಡ ನೋಡ್ತಾ ಇರ್ತಾಳೆ. ಅಂದ್ರೆ ಇಲ್ಲಿ ಇವಾಗ ನಮಗೆ ಗೊತ್ತಾಗುತ್ತೆ ಈ ಪ್ರೂಡೆನ್ಸ್ಗೆ ಜಾನಿ ಕಡ್ರೆ ತುಂಬಾನೇ ಇಷ್ಟ ಆಗ್ತಾ ಬರ್ತಾ ಇರ್ತಾನೆ. ಆಗ ಆನಿ ಅನ್ನೋ ಒಂದು ವರ್ಕರ್ ಬಂದ್ಬಿಟ್ಟು ಏನ್ ಮೇಡಮ್ ಹುಡುಗ ತುಂಬಾ ಇಷ್ಟ ಅಂತ ಕೇಳಿದಾಗ ಆಗೇನಿಲ್ಲ ಸುಮ್ನೆ ಹಾಗೆ ನೋಡ್ತಿದೆ ಅನ್ಬಿಟ್ಟು ಮೇಂಟೈನ್ ಮಾಡ್ಬಿಡ್ತಾಳೆ. ಇಲ್ಲಿಂದ ನಾಳೆ ಬೆಳಗ್ಗೆ ಶಿಫ್ಟ್ ಆದಾಗ ಪ್ರೂಡೆನ್ಸ್ ಕೂಡ ಜಾನಿನ ಕರ್ಕೊಂಡು ಬಾ ಹೊರಗಡೆ ಸುತ್ತಾಡ್ಕೊಂಬರೋಣ ಅನ್ಬಿಟ್ಟು ಕರ್ಕೊಂಡು ಹೋಗ್ತಾಳೆ. ಈ ಗ್ಲಾಸ್ವಿಕ್ ನ ಆಸ್ತಿ ಎಷ್ಟಿದೆ ಅಂತ ಪ್ರತಿಯೊಂದನ್ನು ಕೂಡ ಹೇಳ್ತಾ ಇರ್ತಾಳೆ. ಅದನ್ನ ಕೇಳಿ ಇವನ್ಗೆ ಒಂದ್ ನಿಮಿಷ ಶಾಕ್ ಆಗುತ್ತೆ. ಯಾಕೆಂದ್ರೆ ಈ ಡ್ಯೂಕ್ ಆಫ್ ಗ್ಲಾಸ್ವಿಕ್ ನ ಆಸ್ತಿ ಬಂದ್ಬಿಟ್ಟು 42,000 ಎಕರೆಯಷ್ಟು ಜಾಗ ಇವ್ರದಾಗಿರುತ್ತೆ. ಅದರಲ್ಲಿ ಅರ್ಧ ರೈತರಿಗೆ ವ್ಯವಸಾಯ ಮಾಡೋದಕ್ಕೆ ಅಂತಾನೆ ಬಿಟ್ಕೊಟ್ಬಿಟ್ಟಿರ್ತಾರೆ. ಆದ್ರೆ ಯಾವತ್ತೂ ಕೂಡ ವಿಲಿಯಮ್ ಅವ್ರಗಳ ಹತ್ರ ಇವನು ದುಡ್ಡು ತಗೊಂಡಿರೋದಿಲ್ಲ ಆ ಒಂದು ಜಾಗಕ್ಕೋಸ್ಕರ. ಹಾಗೆ ಇವ್ರ ಹೆಸರಲ್ಲಿ ಪ್ರೈವೇಟ್ ಚರ್ಚು ಹಾಗೆ ಪ್ರೈವೇಟ್ ಸ್ಕೂಲು ಆಸ್ಪತ್ರೆ ಅದಲ್ಲದೆ ಇವ್ರ ವಂಶದಲ್ಲಿ ಯಾರೇ ಸತ್ತರು ಕೂಡ ಅವ್ರನ್ನ ಹೂಳೋದಕ್ಕೆ ಅನ್ಬಿಟ್ಟು ಒಂದು ಪ್ರೈವೇಟ್ ಗ್ರೇವ್ ಯಾರ್ಡ್ ಕೂಡ ಇರುತ್ತೆ. ಹೀಗಾಗಿ ಪ್ರತಿಯೊಂದನ್ನು ಕೂಡ ಹೇಳ್ತಾ ಇರ್ತಾರೆ. ಇವನ್ಗೂ ಕೂಡ ಶಾಕ್ ಆಗ್ತಾ ಹೋಗ್ತಾ ಇರುತ್ತೆ, ಏನ್ ನಮ್ ತಂದೆ ಇಷ್ಟೊಂದು ಶ್ರೀಮಂತನ ಅಂತ. ಹಾಗೆ ಇವನ್ನ ಕರ್ಕೊಂಡು ಒಂದು ಫಾರ್ಮ್ ಹೌಸ್ಗೆ ಹೋದಾಗ ಇಲ್ಲಿ ಫ್ರೆಂಚಿ ಅನ್ನೋನು ಫ್ರೆಂಡ್ ಆಗ್ತಾನೆ. ಈ ಫ್ರೆಂಚಿ ಜಾನಿ ವಿಲಿಯಂನ ಮಗ ಅಂತ ಗೊತ್ತಾಗಿದ ತಕ್ಷಣ ತುಂಬಾನೇ ಖುಷಿ ಪಡ್ತಾ ಇವನ್ನ ತುಂಬಾ ಚೆನ್ನಾಗಿ ಮಾತಾಡಿಸ್ತಾನೆ. ಇದಾದ್ಮೇಲೆ ಪ್ರೂಡೆನ್ಸ್ ಜಾನಿನ ಕರ್ಕೊಂಡು ಹೋಗ್ಬಿಟ್ಟು ಇವನ ಕಸಿನ್ ಆದ ಅಲಿಸ್ಟರ್ ನ ಮೀಟ್ ಮಾಡಿಸ್ತಾನೆ. ಅಲಿಸ್ಟರ್ ಯಾರಪ್ಪ ಅಂದ್ರೆ ವಿಲಿಯಂ ಇದನ್ನಲ್ಲ ಅವನ್ಗೆ ಒಬ್ಳು ತಂಗಿ ಇದ್ದಾಳೆ, ಆ ತಂಗಿನ ಮಗನೇ ಇವನು ಅಲಿಸ್ಟರ್. ಅಕಸ್ಮಾತ್ ವಿಲಿಯಂಗೆ ಯಾವುದೇ ಮಗ ಇರ್ಲಿಲ್ಲ ಅಂದಿದ್ರೆ ಇಡೀ ಆಸ್ತಿ ಎಲ್ಲ ಇವನ್ಗೆನೆ ಹೋಗುತ್ತೆ ಅಲಿಸ್ಟರ್ಗೆ. ಅಲಿಸ್ಟರ್ಗೂ ಕೂಡ ಇವನು ನೋಡಿ ಏನ್ ಅಷ್ಟೊಂದು ಖುಷಿ ಆಗೋದಿಲ್ಲ, ಯಾಕೆಂದ್ರೆ ಆಸ್ತಿ ಎಲ್ಲ ಕೈ ತಪ್ಪು ಹೋಗ್ತೈತೆ ಅನ್ನೋ ಒಂದು ಬೇಜಾರು ಇವನ್ಗೆ. ಇವಾಗ ಪ್ರೂಡೆನ್ಸ್ ಕೂಡ ಇವನ್ನ ಮೀಟ್ ಮಾಡಿಸ್ಬಿಟ್ಟು ಕರ್ಕೊಂಡ್ ಬಂದ್ಬಿಟ್ಟು ಹೇಳ್ತಾಳೆ, ನೋಡು ಒಂದ್ಸಲಿನಾರ ಯೋಚನೆ ಮಾಡು, ಈ ಜಾಗಕ್ಕೆಲ್ಲ ನೀನು ರಾಜನಾಗೋದಕ್ಕೆ. ಯಾಕೆಂದ್ರೆ ಅಲಿಸ್ಟರ್ ಕೈಗೆ ಏನಾದ್ರೆ ಈ ಆಸ್ತಿ ಎಲ್ಲ ಹೊರಟೋಗ್ಬಿಟ್ರೆ ಅವನ್ನೆಲ್ಲಾನು ಕೂಡ ಮಜಾ ಮಾಡಿ ಉಡಾಯಿಸ್ಬಿಡ್ತಾನೆ. ಇದೇ ರೀತಿ ನಿಮ್ ತಾತನು ಕೂಡ ಆಸ್ತಿನೆಲ್ಲ ಕಳ್ಕೊಳ್ಳುವಂತ ಪರಿಸ್ಥಿತಿಗೆ ಬಂದಿದ್ರಂತೆ. ಅವಾಗ ನಿಮ್ ತಂದೆನೆ ಬಂದ್ಬಿಟ್ಟು ಎಲ್ಲಾನು ಕೂಡ ಸೇವ್ ಮಾಡ್ಕೊಂಡಿದ್ದು ಅಂತ ಪ್ರತಿಯೊಂದನ್ನು ಕೂಡ ಹೇಳ್ತಾ ಹಾಗೆ ಪ್ರೂಡೆನ್ಸ್ ನ ಲೈಫ್ ಸ್ಟೋರಿನ ಕೂಡ ಹೇಳ್ತಾಳೆ. ನಮ್ಮ ತಂದೆ ತಾಯಿ ಕೂಡ ಇದೇ ಒಂದು ಅರೆಮನೆಯಲ್ಲಿ ಕೆಲಸ ಮಾಡ್ತಿದ್ರು. ಆಗ ನನಗೆ 11 ವರ್ಷ ಇರಬೇಕಾದ್ರೆ ಅವರು ಕಾರ್ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ರು. ಅವಾಗಿಂದ ವಿಲಿಯಮ್ಮೇ ನನ್ನನ್ನ ಸ್ವಂತ ಮಗಳ ಹಾಗೆ ನೋಡ್ಕೊಂಡಿದ್ದಾರೆ. ನನಗೆ ಓಡೋದಕ್ಕೆ ಬಟ್ಟೆಯಿಂದ ಹಿಡಿದು ನನ್ನನ್ನ ದೊಡ್ಡ ದೊಡ್ಡ ಸ್ಕೂಲಲ್ಲಿ ಓದಿಸಿರೋದು ಕೂಡ ವಿಲಿಯಮ್ಮೇ. ಹೀಗಾಗಿ ಅವ್ರ ಋಣ ನನ್ನ ಮೇಲಿದೆ. ಹೀಗಾಗಿ ಈ ಆಸ್ತಿ ಎಲ್ಲ ಕೆಟ್ಟ ವ್ಯಕ್ತಿಗೆ ಸೇರಬಾರ್ದು ಅನ್ನೋದೇ ನನ್ನ ಆಸೆ. ನೀನು ಈ ಆಸ್ತಿಗೆಲ್ಲ ರಾಜನಾದ್ರೆ ಇದನ್ನೆಲ್ಲನೂ ಕೂಡ ನೀನ್ ಚೆನ್ನಾಗಿ ನೋಡ್ಕೋತೀಯ, ನನ್ನ ನಂಬಿಕೆ ನನಗಿದೆ, ಒಂದ್ಸಲಿ ಯೋಚನೆ ಮಾಡು ಅಂತ ಇವನ್ಗೆ ಹೇಳ್ತಾ ಇರ್ತಾಳೆ. ಇದಾದ್ಮೇಲೆ ವಿಲಿಯಂನ ಮನೆಗೆ ತುಂಬಾನೇ ಗೆಸ್ಟ್ ಗಳು ಬರಕ್ಕೆ ಶುರುವಾಗಿರುತ್ತೆ. ಅವ್ರೆಲ್ಲರ ಮುಂದೆನೂ ಕೂಡ ಈ ಆಲಿಸ್ಟರ್ ಜಾನಿನ ಕಾಲ್ನ ಎಳಿತಾ ಇರ್ತಾನೆ, ಅಂದ್ರೆ ಇವನ್ಗೆ ಅವಮಾನ ಮಾಡ್ತಾ ಇರ್ತಾನೆ. ಆಗ ಪ್ರತಿ ಸಲನೂ ಕೂಡ
ಪ್ರೂಡೆನ್ಸ್ ನಮ್ಮ ಹೀರೋ ಜೊತೆಗೆ ನಿಂತ್ಕೊಂಡು ಅವ್ನಿಗೆ ಸಪೋರ್ಟ್ ಮಾಡ್ತಾ ಇರ್ತಾಳೆ. ಮತ್ತೆ ನಮ್ಮ ಹೀರೋ ತುಂಬಾನೇ ಫ್ರೆಂಡ್ಲಿ ಮನುಷ್ಯ ಆಗಿರೋದ್ರಿಂದ ಆ ಒಂದು ಪ್ಯಾಲೇಸ್ ಅಲ್ಲಿ ಕೆಲಸ ಮಾಡ್ತಿದ್ದಂತ ವರ್ಕರ್ಸ್ ಗೆ ಎಲ್ಲರ ಜೊತೆನೂ ಕೂಡ ಇವ್ನು ತುಂಬಾ ಫ್ರೆಂಡ್ಲಿ ಆಗಿರ್ತಾನೆ. ಇದರಿಂದ ಅವರೆಲ್ಲರ ಜೊತೆ ಖುಷಿಯಾಗಿ ಮಾತಾಡ್ತಾ ಅವ್ರಿಗೆ ಬೀಟ್ರೂಟ್ ಜ್ಯೂಸ್ ನೆಲ್ಲ ಮಾಡಿ ಕೊಡ್ತಾ ಇರ್ತಾನೆ. ಇದನ್ನ ನೋಡಿ ಇವಳಿಗೆ ತುಂಬಾನೇ ಖುಷಿ ಆಗುತ್ತೆ. ಯಾಕೆಂದ್ರೆ ಜಾನಿ ನಾವು ಅನ್ಕೊಂಡಿರೋ ರೀತಿ ಅಲ್ವೇ ಅಲ್ಲ, ಅವ್ನು ತುಂಬಾನೇ ಒಳ್ಳೆ ವ್ಯಕ್ತಿ ಅಂತ ಇವಳಿಗೆ ಇವನ್ ಮೇಲೆ ಇದ್ದಂತ ಪ್ರೀತಿ ಗೌರವ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ಮತ್ತೆ ಅವತ್ತಿನ ನೈಟ್ ಒಂದು ಫಂಕ್ಷನ್ ಕೂಡ ಇರುತ್ತೆ. ಆ ಒಂದು ಫಂಕ್ಷನ್ಗೆ ನಮ್ಮ ಹೀರೋನು ಕೂಡ ಕ್ಲೀನ್ ಆಗಿ ರೆಡಿ ಆಗಿರ್ತಾನೆ. ಆಗ ನಮ್ಮ ಹೀರೋನು ಕೂಡ ಪ್ರೂಡೆನ್ಸ್ ನೋಡ್ತಾನೆ. ಆ ಡ್ರೆಸ್ ಅಲ್ಲಿ ಪ್ರೂಡೆನ್ಸ್ ನಮ್ಮ ಹೀರೋಗೆ ತುಂಬಾನೇ ಇಷ್ಟ ಆಗ್ಬಿಡ್ತಾಳೆ. ನೆಕ್ಸ್ಟ್ ಡಿನ್ನರ್ ಮಾಡ್ತಿರ್ಬೇಕಾದ್ರೆ ನಮ್ಮ ಹೀರೋಗೆ ಅಲ್ಲಿದ್ದಂಥ ಫುಡ್ಸ್ಗಳನ್ನೆಲ್ಲ ನೋಡಿ ತುಂಬಾನೇ ವಿಚಿತ್ರ ಅನ್ಸುತ್ತೆ. ಇದೆಲ್ಲ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆಗ್ತಾ ಇರುತ್ತೆ ಇವನಿಗೆ, ರಿಚ್ ಲೈಫ್ ಬದುಕ್ತಾ ಇರೋದು. ಹೀಗಾಗಿ ಇದನ್ನ ನೋಡಿದಂಥ ಆಲಿಸ್ಟರ್ ಇವನ್ನ ಮತ್ತೆ ಕಾಲು ಎಳೆಯೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಈ ಸಲ ನಮ್ಮ ಹೀರೋ ಉಲ್ಟಾ ಅವನ್ಗೆನೆ ಕಾಲು ಎಳೆದ್ಬಿಟ್ಟು ಅಲ್ಲಿರೋರೆಲ್ಲ ಅವನ್ನ ನೋಡಿ ನಗೋ ರೀತಿ ಮಾಡ್ಬಿಡ್ತಾನೆ. ಇದರಿಂದ ಆಲಿಸ್ಟರ್ಗೂ ಕೂಡ ಸ್ವಲ್ಪ ಕೋಪ ಬಂದ್ಬಿಟ್ಟು ಮೇಲ್ಗಡೆ ಎದ್ಬಿಟ್ಟು ಇನ್ಮೇಲೆ ಡ್ಯೂಕ್ ಆಫ್ ಗ್ಲಾಸ್ವಿಕ್ಗೆ ಓನರ್ ನಾನು ಆಗ್ತೀನಿ, ಇನ್ಮೇಲೆ ಈ ಆಸ್ತಿನೆಲ್ಲ ನಾನ್ ನೋಡ್ಕೋತೀನಿ ಅಂತ ಹೇಳ್ತಾ ಇರ್ತಾನೆ. ಅವಾಗ ನಮ್ಮ ಹೀರೋ ಎದ್ಬಿಟ್ಟು ನೀ ಯಾಕಪ್ಪ ಆಗ್ತೀಯಾ, ಯಾಕೆಂದ್ರೆ ನಮ್ಮ ಅಪ್ಪನ ಮಗ ನಾನಿದ್ದೀನಲ್ಲ, ನಾನು ಇನ್ಮೇಲೆ ಈ ಡ್ಯೂಕ್ ಆಫ್ ಗ್ಲಾಸ್ವಿಕ್ಗೆ ಓನರ್ ನಾನ್ ಆಗ್ತೀನಿ, ನನ್ನ ತಂದೆಗೆ ಸಂಬಂಧಪಟ್ಟ ಕೆಲಸಗಳನ್ನೆಲ್ಲ ನಾನ್ ನೋಡ್ಕೋತೀನಿ, ನಾನ್ ಜವಾಬ್ದಾರಿ ಹೊತ್ಕೋತೀನಿ ಅಂತ ಅಲ್ಲಿರೋರು ಎಲ್ಲರಿಗೂ ಕೂಡ ಹೇಳ್ಬಿಡ್ತಾನೆ. ಇದರಿಂದ ಪ್ರೂಡೆನ್ಸ್ ಗೊಂದು ತುಂಬಾನೇ ಖುಷಿ ಆಗ್ಬಿಡುತ್ತೆ. ಫೈನಲಿ ಇವನು ಒಪ್ಕೊಂಡ ಅನ್ಬಿಟ್ಟು ಅವಾಗ ವಿಲಿಯಂ ಕೂಡ ಅಲ್ಲಿ ಬಂದಂತ ಗೆಸ್ಟ್ ಗಳಿಗೆ ಅನೌನ್ಸ್ಮೆಂಟ್ ಮಾಡ್ತಾನೆ, ಈ ಜಾನಿ ಬೇರೆ ಯಾರು ಅಲ್ಲ, ನನ್ನ ಸ್ವಂತ ಮಗ ಅಂತ. ಆದ್ರೆ ಇದು ಆಲಿಸ್ಟರ್ ಹಾಗೆ ಅವಳ ತಾಯಿಗೆ ತಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ. ತನ್ನ ಅಣ್ಣನ ಹತ್ರ ಬಂದ್ಬಿಟ್ಟು ಮಾತಾಡ್ತಾಳೆ, ಏನ್ ಮಾಡ್ತಾ ಇದೀಯ ಅಣ್ಣ, ನನ್ನ ಮಗುನ ನೀನು ಈ ಆಸ್ತಿಗೆ ರಾಜನಾಗಿ ಮಾಡ್ತೀನಿ ಹಿಂದೆ, ಇವಾಗ ನೋಡ್ರಿ ಈ ತರ ಮಾಡ್ತಾ ಇದೀಯ ಅಂತ. ಅದಕ್ಕೆ ವಿಲಿಯಂ ಕೂಡ ನಾನೇನ್ ಮಾಡಿದೆ, ನನ್ನ ಮಗ ಬಂದ್ಬಿಟ್ಟು ಅವನ ಹಕ್ಕನ್ನ ಕೇಳ್ತಾ ಇದ್ದೇನೆ, ಅದನ್ನ ಕೊಡೋದು ನನ್ನ ಕರ್ತವ್ಯ ತಾನೆ ಅನ್ಬಿಟ್ಟು ಇವನು ಕೂಡ ಹೇಳ್ಬಿಟ್ಟು ಸುಮ್ನಾಗ್ಬಿಡ್ತಾನೆ. ಆದ್ರೆ ಇದು ಇವರಿಬ್ಬರಿಗೆ ತಡ್ಕೊಳಕ್ ಆಗೋದಿಲ್ಲ. ಮತ್ತೆ ಹಾಗೆ ನೈಟ್ ಜಾನಿಗೆ ನಿದ್ದೆ ಬರ್ತಾ ಇರೋದಿಲ್ಲ ಯಾಕೋ. ಇದರಿಂದ ಆ ಗ್ಯಾರೇಜ್ಗೆ ಬಂದ್ಬಿಟ್ಟು ಇವ್ ನೋಡಿದ್ನಲ್ಲ ರೆಡ್ ಕಲರ್ ಕಾರು, ಅದನ್ನ ರಿಪೇರಿ ಮಾಡ್ತಾ ಇರ್ತಾನೆ. ರಿಪೇರಿ ಮಾಡ್ತಿರ್ಬೇಕಾದ್ರೆ ವಿಲಿಯಂ ಕೂಡ ಬರ್ತಾನೆ. ನೀನ್ ಏನ್ ತುಕೆ ಡ್ಯೂಕ್ ಆಗೋದಕ್ಕೆ ಒಪ್ಕೊಂಡೆ, ಈ ಆಸ್ತಿಗೆ ಒಡೆಯನಾಗೋದಕ್ಕೆ ಒಪ್ಕೊಂಡೆ ಅಂತ ಪ್ರಶ್ನೆ ಮಾಡ್ತಾ ಇರ್ತಾನೆ. ಅದಕ್ಕೆ ಜಾನಿನು ಕೂಡ ಅವನಿಗೆ ಉತ್ತರ ಕೊಡ್ತಾ ಇವರಿಬ್ಬರು ಆ ಒಂದು ಕಾರ್ನ ರಿಪೇರಿ ಮಾಡ್ಕೋತಾ ತಂದೆ ಮಗ ಒಬ್ರಿಗೊಬ್ರು ಅರ್ಥ ಮಾಡ್ಕೋತಾ ಹೋಗ್ತಾ ಇರ್ತಾರೆ. ಮತ್ತೆ ವಿಲಿಯಂ ತನ್ನ ಎಲ್ಲಾ ಕೆಲಸನು ನನ್ನ ಮಗ ಜಾನಿಗೆ ಒಪ್ಸೋದಕ್ಕೆ ಅನ್ಬಿಟ್ಟು ಎಲ್ಲರ ಮುಂದೆ ಹೇಳ್ಬೇಕು ಅನ್ಬಿಟ್ಟು ಒಂದು ಈವೆಂಟ್ ನ ಮಾಡೋದಕ್ಕೆ ರೆಡಿ ಆಗಿರ್ತಾನೆ. ಅದೇ ಒಂದು ಈವೆಂಟ್ ಅಲ್ಲಿ ಜಾನಿ ಯಾರಿಗಿಂತನೂ ಕಮ್ಮಿ ಇರಬಾರ್ದು ಅನ್ಬಿಟ್ಟು ಪ್ರೂಡೆನ್ಸ್ ಅವನಿಗೆ ಡ್ಯಾನ್ಸ್ ನ ಕಲಿಸ್ತಾ ಇರ್ತಾಳೆ. ಅದೇ ರೀತಿ ಇವತ್ ನೈಟ್ ಕೂಡ ಇವನು ಕಾರು ರಿಪೇರಿ ಮಾಡ್ತಿರ್ಬೇಕಾದ್ರೆ ಇವನ್ ತಂದೆ ಬಂದ್ಬಿಟ್ಟು ಇವನಿಗೆ ಸಹಾಯ ಮಾಡ್ತಾ ಇರ್ತಾನೆ. ಹೀಗೆ ಕೆಲಸ ಮಾಡ್ತಾ ವಿಲಿಯಂ ಕೂಡ ಒಂದು ಮಾತನ್ನ ಹೇಳ್ತಾನೆ, ನನಗೆ ಗೊತ್ತೇ ಇರಲಿಲ್ಲ ಡಾಟಿಗೆ ಒಬ್ಬ ಮಗ ಇದ್ದಾನೆ ಅಂತ. ನೀನು ಯಾವಾಗ ಮೊದಲನೇ ಸಲ ನನ್ನ ಮನೆಗೆ ಬಂದು ಅವಾಗ್ಲೇ ನನಗೆ ಗೊತ್ತಾಗಿದ್ದು ನೀನು ನನ್ನ ಮಗ ಅಂತ. ನಾನ್ ಅನ್ಕೊಂಡಿದ್ದೆ ಡಾಟಿ ನನ್ನನ್ನ ಮರೆತ್ಬಿಟ್ಟು ಅವಳ ಜೀವನದಲ್ಲಿ ಮೂವ್ ಆನ್ ಆಗ್ಬಿಟ್ಟಿದ್ದಾಳೆ ಅಂತ. ನಾನು ಅವಳನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ತುಂಬಾ ಟ್ರೈ ಮಾಡಿದೆ, ಅವಳಿಗೆ ತುಂಬಾನೇ ಲೆಟರ್ಸ್ ನೆಲ್ಲ ಕಳಿಸ್ದೆ, ಆದ್ರೆ ಯಾವುದಕ್ಕೂ ಕೂಡ ಉತ್ತರ ಬರ್ಲಿಲ್ಲ. ಇದರಿಂದ ನಾನ್ ಅನ್ಕೊಂಡೆ ಡಾಟಿ ನನ್ನನ್ನ ಮರೆತ್ಬಿಟ್ಟು ಮೂವ್ ಆನ್ ಆಗಿದ್ದಾಳೆ ಅಂತ. ಅದಕ್ಕೆ ಜಾನಿ ಕೂಡ ಹೇಳ್ತಾನೆ, ನಮ್ಮ ತಾಯಿಗೂ ಕೂಡ ನೀವು ಕಳ್ಸಿರೋಂಥ ಲೆಟರು ಸಿಕ್ಕೇ ಇಲ್ಲ, ಹೀಗಾಗಿ ಅವರು ಕೂಡ ನೀವು ಮೂವ್ ಆನ್ ಆಗಿದ್ದೀರಾ ಅಂತ ಅನ್ಕೊಂಡು ನಿಮ್ಮ ಹತ್ರ ಬರ್ದಲೆ ಆಸ್ ಅ ಸಿಂಗಲ್ ಪೇರೆಂಟ್ ಆಗಿ ನನ್ನನ್ನ ಸಾಕೊಂಡ್ರು ಅಂತ. ಈ ಒಂದು ವಿಷಯನ ಕೇಳಿ ವಿಲಿಯಂಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಹಾಗೆ ಆ ಕಾರ್ನು ಕೂಡ ರೆಡಿ ಮಾಡ್ತಾರೆ. ಅದೇ ರೀತಿ ಅದು ಕೂಡ ಸ್ಟಾರ್ಟ್ ಆಗುತ್ತೆ. ಇದರಿಂದ ನಾಳೆ ಬೆಳಗ್ಗೆ ಆಗ್ತಿದ್ದಂಗೆನೆ ಆ ಕಾರ್ನ ಕ್ಲೀನ್ ಆಗಿ ವಾಶ್ ಮಾಡ್ಬಿಟ್ಟು ತಂದೆ ಮಗ ಒಂದು ರೈಡ್ ಮಾಡ್ಕೊಂಬರೋಣ ಅನ್ಬಿಟ್ಟು ಇಬ್ರು ಕೂಡ ಹೊರಡ್ತಾರೆ. ಇವರಿಬ್ರು ಇಷ್ಟು ಖುಷಿಯಾಗಿರೋದನ್ನ ನೋಡಿ ಪ್ರೂಡೆನ್ಸ್ ಕಂತೂ ತುಂಬಾನೇ ಖುಷಿ ಆಗ್ಬಿಡುತ್ತೆ, ತಂದೆ ಮಕ್ಕಳು ಇಷ್ಟು ಒಂದಾಗುದ್ರಲ್ಲ ಕೊನೆಗೂ ಅಂತ. ಆದ್ರೆ ಇಲ್ಲಿ ಆಲಿಸ್ಟರ್ಗೆ ಇದು ಇಷ್ಟ ಇರೋದಿಲ್ವಲ್ಲ, ಹೀಗಾಗಿ ವಿಲಿಯಂನ ಒಂದು ಸ್ಟಡಿ ರೂಮ್ಗೆ ಬರ್ತಾನೆ, ಏನಾರ ಸಂಚು ಮಾಡ್ಬೋದಂತ. ಅವಾಗ ಇವನಿಗೆ ಜಾನಿನ ಒಂದು ಬರ್ತ್ ಸರ್ಟಿಫಿಕೇಟ್ ಸಿಗುತ್ತೆ. ಇದರಿಂದ ಅವನ ತಲೆಗೊಂದು ಪ್ಲಾನ್ ನ ಬಂದ್ಬಿಟ್ಟು ಅಲ್ಲಿಂದ ಅದನ್ನ ಎತ್ಕೊಂಡು ಹೊರಟು ಹೋಗ್ಬಿಡ್ತಾನೆ. ಇಲ್ಲಿ ಜಾನಿ ತನ್ನ ತಂದೆ ಜೊತೆಗೆ ಒಂದು ಫಾರ್ಮ್ ಹೌಸ್ಗೆ ಬರ್ತಾನೆ. ಹೀಗಾಗಿ ವಿಲಿಯಂ ಆ ಫಾರ್ಮ್ ಅಲ್ಲಿ ಯಾರ್ಯಾರು ಕೆಲಸ ಮಾಡ್ತಿದ್ರು ಎಲ್ಲರನ್ನು ಕೂಡ ಒಂದು ಪಾರ್ಟಿಗೆ ಇನ್ವೈಟ್ ಮಾಡ್ಬಿಟ್ಟು ಇವರಿಬ್ರು ವಾಪಸ್ಸು ತನ್ನ ಮನೆಗೆ ಬರ್ತಾರೆ. ಸುತ್ತಾಡ್ಕೊಂಡು ವಾಪಸ್ ಬಂದಾಗ ಇವ್ರಿಗೆ ಒಂದು ಶಾಕೆ ಕಾದಿರುತ್ತೆ. ಆಲಿಸ್ಟರ್ ಬಂದ್ಬಿಟ್ಟು ವಿಲಿಯಂ ಹತ್ರ ಜಾನಿಗೆ ಈ ಆಸ್ತಿಗೆ ಒಡೆಯನಾಗೋದಕ್ಕೆ ಅಧಿಕಾರ ಇಲ್ಲ, ಯಾಕೆಂದ್ರೆ ಕಾನೂನಿನ ಪ್ರಕಾರ ಅವನು ನಿಮ್ಮ ಮಗನೇ ಅಲ್ಲ ಅಂತ. ಅವಾಗ ಇವನು ಒಂದು ಡಾಕ್ಯುಮೆಂಟ್ ನ ತೋರಿಸ್ತಾನೆ. ಇದು ಯಾವ್ದು ಡಾಕ್ಯುಮೆಂಟ್ ಅಂದ್ರೆ ಡಾಟಿ ಹಾಗೆ ವಿಲಿಯಂ ಮದ್ವೆ ಕ್ಯಾನ್ಸಲ್ ಆಗಿರುವಂತ ಒಂದು ಡಾಕ್ಯುಮೆಂಟ್. ಹೀಗಾಗಿ ಜಾನಿ ಡಾಟಿ ಹಾಗೆ ವಿಲಿಯಂ ಇವರಿಬ್ರು ಮದ್ವೆ ಆಗೋದಕ್ಕಿಂತ ಮುಂಚೆನೆ ಹೊಟ್ಬಿಟ್ಟಿರ್ತಾನೆ. ಇದರಿಂದ ಕಾನೂನಿನ ಪ್ರಕಾರ ಜಾನಿಗೆ ವಿಲಿಯಂನ ಆಸ್ತಿ ಮೇಲೆ ಯಾವುದೇ ರೀತಿಯ ಅಧಿಕಾರ ಇರೋದಿಲ್ಲ. ಅಕಸ್ಮಾತ್
ಇವತ್ತೇನಾದ್ರೂ ವಿಲಿಯಂ ಹಾಗೆ ಡಾಟಿ ಮದ್ವೆ ಆದ್ಮೇಲೆ ಈ ಜಾನಿ ಹುಟ್ಟಿದಿದ್ರೆ ಇವನ್ಗೆ ಈ ಆಸ್ತಿ ಮೇಲೆ ಹಕ್ಕಿರ್ತಿತ್ತು. ಆದ್ರೆ ಇವರಿಬ್ರು ಮದ್ವೆ ಆಗೋಕ್ಕಿಂತ ಮುಂಚೆನೆ ಇವನು ಹುಟ್ಟಿರೋದ್ರಿಂದ ಇವರಿಬ್ರು ಬೇರೆ ಆಗಿರೋದ್ರಿಂದ ಇವಾಗ ಇವನ್ಗೆ ಈ ಆಸ್ತಿ ಮೇಲೆ ಹಕ್ಕಿಲ್ಲ ಅಂತ. ಇದನ್ನ ಕೇಳಿ ಜಾನಿಗೂ ಕೂಡ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಹೌದಲ್ವಾ, ಇದು ನಿಜ ಅನ್ಸ್ಬಿಟ್ಟು ಅವನು ಕೂಡ ಜಾಗದಿಂದ ಹೊರಟೋಗೋದಕ್ಕೆ ರೆಡಿ ಆಗಿರ್ತಾನೆ. ಪ್ರೂಡೆನ್ಸ್ ತಡೀತಾ ಇರ್ತಾಳೆ. ಇವನು ಕೂಡ ಹೇಳ್ತಾನೆ, ಅವ್ರು ಹೇಳ್ತಾ ಇರೋದು ನಿಜನೇ ತಾನೆ, ನಾನು ಎಷ್ಟೇ ಸಲ ಇವ್ರು ನನ್ನ ತಂದೆ ಅಂತ ಅನ್ಕೊಂಡ್ರು ಕೂಡ ಕಾನೂನಿನ ಪ್ರಕಾರ ಇವ್ರು ನನ್ನ ತಂದೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಇದರಿಂದ ನಾನು ಇಲ್ಲಿ ಇದ್ರೂ ಕೂಡ ಏನು ಪ್ರಯೋಜನ ಇಲ್ಲ, ಇಲ್ಲಿಂದ ನಾನು ಹೋಗ್ತಾ ಇದ್ದೀನಿ ಅಂದ್ಬಿಟ್ಟು ಅವನು ಕೂಡ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಪ್ರೂಡೆನ್ಸ್ ತಡೆಯೋದಕ್ಕೆ ಟ್ರೈ ಮಾಡ್ತಾಳೆ, ಆಗೋದಿಲ್ಲ, ಅವನು ಹೊರಟೆ ಹೋಗ್ಬಿಡ್ತಾನೆ. ಆದ್ರೆ ಪ್ರೂಡೆನ್ಸ್ ಇದನ್ನೆಲ್ಲಾನು ಸುಮ್ನೆ ಬಿಡೋದಿಲ್ಲ. ಆ ಮ್ಯಾರೇಜ್ ಕ್ಯಾನ್ಸಲ್ ಡಾಕ್ಯುಮೆಂಟ್ ನ ನೋಡ್ತಾ ಇರ್ತಾಳೆ. ನೋಡ್ತಿರ್ಬೇಕಾದ್ರೆ ಒಂದು ಸೈನ್ ಮೇಲೆ ಇವಳು ಕ್ಲೀನ್ ಆಗಿ ಅಬ್ಸರ್ವ್ ಮಾಡ್ತಾಳೆ. ಇದರಿಂದ ಒಂದು ವಿಷಯ ಗೊತ್ತಾಗ್ಬಿಟ್ಟು ಸೀದಾ ಜಾನಿ ಹತ್ರ ಬರ್ತಾಳೆ. ಬಂದ್ಬಿಟ್ಟು ನೀನ್ ಆ ಪಾರ್ಟಿಗೆ ನೀನ್ ಬರ್ಲೇಬೇಕು, ಲಾಸ್ಟ್ ನನ್ಗೋಸ್ಕರ ಒಂದ್ಸಲಿ ಬಾ, ಅಲ್ಲೊಂದು ನಿನಗೆ ಸರ್ಪ್ರೈಸ್ ಕಾದಿದೆ ಅನ್ಬಿಟ್ಟು ಹೇಳ್ಬಿಟ್ಟು ಬಂದ್ಬಿಡ್ತಾಳೆ. ಅದೇ ತರ ಇವತ್ತಿನ ಸಾಯಂಕಾಲ ಆ ಒಂದು ಪಾರ್ಟಿನೂ ಕೂಡ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ವಿಲಿಯಂ ಕೂಡ ಬರ್ತಾನೆ. ಆದ್ರೆ ಪ್ರೂಡೆನ್ಸ್ ಏನ್ ಮಾಡಿರ್ತಾಳೆ ಅಂದ್ರೆ ಇವ್ರ ತಾಯಿ ಡಾಟಿನ ಈ ಜಾಗಕ್ಕೆ ಮುಂಚೆನೆ ಕರ್ಸ್ಕೊಂಡ್ಬಿಟ್ಟಿರ್ತಾಳೆ. ಹೀಗಾಗಿ ವಿಲಿಯಂ ಹಾಗೆ ಡಾಟಿನ ಮೀಟ್ ಮಾಡೋ ರೀತಿ ಮಾಡ್ತಾಳೆ ಇವಳು. ಇದರಿಂದ ಅವರು ಕೂಡ ಖುಷಿಯಾಗಿ ಮಾತಾಡ್ತಾರೆ. ಅದೇ ಒಂದು ಪಾರ್ಟಿಗೆ ನಮ್ಮ ಹೀರೋ ಕೂಡ ನೋಡ್ತೇನೆ ತನ್ನ ತಾಯಿ ಇಲ್ಲಿ ಇರೋದನ್ನ. ಇವ್ರ ತಾಯಿನ ನೋಡಿ ಇವನ್ಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಆಗ ವಿಲಿಯಂ ಅಲ್ಲಿ ಬಂದಂತ ಎಲ್ಲಾ ಜನರಿಗೂ ತನ್ನ ವೈಫು ತನ್ನ ಮಗನ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇರ್ತಾನೆ. ಹಾಗೆ ತನ್ನ ಆಸ್ತಿಗೆಲ್ಲ ಒಡೆಯನಾಗಿ ಮಾಡೋದಕ್ಕೆ ರೆಡಿ ಆಗಿರ್ತಾನೆ. ಆಗ ಅಲಿಸ್ಟರ್ ಬಂದ್ಬಿಟ್ಟು ಅದೆಲ್ಲ ಸಾಧ್ಯ ಇಲ್ಲ, ಯಾಕಂದ್ರೆ ನೀವಿಬ್ರು ಮದ್ವೆನೇ ಆಗಿಲ್ಲ ಅಂತ ಹೇಳೋದಕ್ಕೆ ಅಂತ ಬಂದಾಗ ಅವಾಗ ಪ್ರೂಡೆನ್ಸ್ ಮಧ್ಯ ಬರ್ತಾಳೆ. ಅಲಿಸ್ಟರ್ಗೆ ಹೇಳಕ್ಕೆ ಶುರು ಮಾಡ್ತಾಳೆ, ಮದುವೆ ಕ್ಯಾನ್ಸಲ್ ಆಗಿರುವಂತಹ ಪತ್ರ ಅದು ಫೇಕು, ಯಾಕೆಂದ್ರೆ ಇವರಿಬ್ರು ಕೂಡ ಮದುವೆನ ಮುಂದಕ್ಕೆ ಹಾಕಿದ್ರು ಅಷ್ಟೇ, ಆದ್ರೆ ಮದ್ವೆನೇ ಕ್ಯಾನ್ಸಲ್ ಮಾಡ್ಕೊಂಡಿರ್ಲಿಲ್ಲ. ನಿನ್ನ ಕೈಯಲ್ಲಿರೋದು ತುಂಬಾನೇ ಫೇಕ್ ಆಗಿರೋ ಪತ್ರ. ಇವ್ರು ಇನ್ನೂ ಕೂಡ ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ. ಇವ್ರಿನ್ನೂ ರಿಲೇಶನ್ಶಿಪ್ ಅಲ್ಲಿ ಇರೋದ್ರಿಂದ ಈ ಒಂದು ಆಸ್ತಿಗೆಲ್ಲ ಒಡೆಯ ಜಾನಿನೇ ಆಗ್ತಾನೆ ಅಂತ. ಅದಕ್ಕೆ ಅಲಿಸ್ಟರ್ ಕೂಡ ಹಾಗಿದ್ರೆ ಈ ಪತ್ರದ ಮೇಲೆ ಇವರಿಬ್ರದ್ದು ಸೈನ್ ಇದೆಯಲ್ಲ ಅದೆಲ್ಲಿಂದ ಬಂತು ಅಂತ ಕೇಳಿದಾಗ ಅದು ನೀನೇ ನಿನ್ನ ಬುದ್ಧಿವಂತಿಕೆಯಿಂದ ಹಾಕಿರುವಂತ ಸೈನು, ಯಾಕೆಂದ್ರೆ ವಿಲಿಯಂ ಆ ರೀತಿ ಸೈನ್ ಮಾಡೋದೇ ಇಲ್ಲ, ಅವನು ಸೈನ್ ಮಾಡುವಂತ ಸ್ಟೈಲೇ ಡಿಫ್ರೆಂಟ್ ಆಗಿದೆ. ವಿಲಿಯಂನ ಸೈನ್ಗೂ ಈ ಡಾಕ್ಯುಮೆಂಟ್ ಮೇಲಿರುವಂತ ಸೈನ್ಗೂ ಒಂದಕ್ಕೊಂದು ಹೋಲಿಕೆನೆ ಆಗೋದಿಲ್ಲ. ಇದರಿಂದ ಕನ್ಫರ್ಮ್ ಆಗುತ್ತೆ ಇದು ಫೇಕ್ ಆಗಿರೋದು, ಇದನ್ನೆಲ್ಲ ನೀನೇ ಮಾಡ್ತಾ ಇರೋದು. ಇದರಿಂದ ಅಲಿಸ್ಟರ್ ಇದೆಲ್ಲ ಸುಳ್ಳು, ವಿಲಿಯಂದೇ ಅದು ಸೈನ್ ಅಂತ ಹೇಳ್ತಿರ್ಬೇಕಾದ್ರೆ ವಿಲಿಯಂ ಕೂಡ ಸರಿಯಾಗಿ ಬೈತಾನೆ, ಇಲ್ಲಿಂದ ಹೋದ್ರೆ ಸರಿ, ಇಲ್ಲಾಂದ್ರೆ ಒದ್ದು ಹೊರಗಡೆ ಹಾಕ್ತೀನಿ ಅಂತ. ಹೀಗಾಗಿ ಅವನಿಗೆ ಮಾನ ಮರ್ಯಾದೆ ಕಳೆದೋಗ್ಬಿಟ್ಟು ಆ ಜಾಗದಿಂದ ಹೊರಟು ಹೋಗ್ಬಿಡ್ತಾನೆ. ಇದರಿಂದ ವಿಲಿಯಂ ಕೂಡ ಅಲ್ಲಿರೋರು ಎಲ್ಲರಿಗೂ ಕೂಡ ಅನೌನ್ಸ್ಮೆಂಟ್ ಮಾಡ್ತಾನೆ, ಈ ಡಾಟಿನೇ ನನ್ನ ಹೆಂಡತಿ, ಹಾಗೆ ಜಾನಿ ನನ್ನ ನಿಜವಾದ ಮಗ ಅಂತ. ಇದರಿಂದ ನಮ್ಮ ಹೀರೋ ಈ ಕೋಟ್ಯಾಂತರ ರೂಪಾಯಿ ಆಸ್ತಿಗೆ ಒಬ್ಬ ಒಡೆಯನಾಗ್ತಾನೆ. ಹಾಗೆ ಈ ಒಂದು ಪ್ರೊಸೆಸ್ ಅಲ್ಲಿ ಪ್ರೂಡೆನ್ಸ್ ಮೇಲೆ ತುಂಬಾನೇ ಲವ್ ಆಗ್ಬಿಟ್ಟಿರುತ್ತಲ್ಲ, ಇದರಿಂದ ಇವರಿಬ್ರು ಲವ್ ಸ್ಟೋರಿ ಸ್ಟಾರ್ಟ್ ಆಗಿ ಇವರಿಬ್ರು ಕೂಡ ಒಂದು ಮ್ಯಾರೇಜ್ ಆಗ್ತಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿನ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಒಂದಿನ ನಿಮ್ಗೆ ಇಷ್ಟ ಆಗುತ್ತಾರೆ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದಿಷ್ಟೇ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದೊಂದೇ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಗಳನ್ನ ನೋಡ್ಬೇಕನ್ಸಿದ್ರೆ ನಮ್ಮ ಚಾನಲ್ ಒಂದ್ಸರಿ ವಿಸಿಟ್ ಮಾಡಿ ನೋಡಿ.